ಸಾಕಷ್ಟು ಸಿನಿಮಾಗಳು ಬಂದಿರುವಂತದ್ದು. ಭೀಮಾ ಇದೆ, ಕೃಷ್ಣನ್ ಪ್ರಣಯ ಸಖಿ ಇದೆ. ಆಗಸ್ಟ್ 30ಕ್ಕೂ ಸಾಕಷ್ಟು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿರುವಂತದ್ದು. ಟೇಪೆ ಎಲ್ಲ ಆ ಸಿನಿಮಾಗಳೆಲ್ಲ ರಿಲೀಸ್ ಇದ್ರೂ ಸಹ ಕರಿಯ ಸಿನಿಮಾಗೆ ಥಿಯೇಟರ್ ಸಿಗ್ತಿದ್ಯಾ ಅಂತ ನಾನು ಏನಾದರೂ ದರ್ಶನ್ ಅವರಾದ್ರೆ ಅಲ್ವಾ, ಅವ್ರಿಗೆ ಒಂದು ಇದು ಅಭಿಮಾನ ಬಳಗ ಇದೆ, ಹಾಗಾಗಿ ಅವ್ರಿಗೆ ಥಿಯೇಟರ್ ಬಗ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಬೇಡಿಕೆ ಎಷ್ಟಿದೆ ಸರ್ ಥಿಯೇಟರ್? ಸುಮಾರು ಕಾಲ್ಸ್ ಬರ್ತಾನೆ ಇದೆ, ಬುಕಿಂಗ್ ತಗೊಂತಾನೆ ಇದ್ದಾರೆ. ಆಗುತ್ತೆ ಅಲ್ಲ, ಒಂದು 100 ಮೇಲೆ ಆಗುತ್ತೆ. ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ, 2003ರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು, ಬ್ಲಾಕ್ ಬಸ್ಟರ್ ಹಿಟ್. ಸೊ 700 ದಿನಗಳ ಕಾಲ ಸತತವಾಗಿ ರನ್ನಿಂಗ್ ಆಗಿದ್ದಂತ ಸಿನಿಮಾ ಅದು. ಸೊ ಆ ಸಿನಿಮಾ ಈಗ ರಿಲೀಸ್ ಆಗ್ತಿರೋದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ಮೇಡಮ್, ಆಗ ಏನು ಕ್ರೇಜ್ ಇತ್ತು ಅದೇ ಕ್ರೇಜ್ ಈಗಿದೆ, ಸಿನಿಮಾ ಇನ್ನೂ ಜಾಸ್ತಿನೇ ಇದೆ. ಹಾಗಾಗಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನಮ್ಗೆ ಸಿನಿಮಾ ಇಲ್ಲ, ದರ್ಶನ್ ಸರ್ ಸಿನಿಮಾ ಇಲ್ಲ, ನಮ್ಗೆ ಸಿನಿಮಾ ಯಾವ್ದಾದ್ರು ಬೇಕು ಈಗ ಅನ್ನೋ ಲೆಕ್ಕದಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ. ಮೇಡಮ್, ತುಂಬಾ ಜನ ಫ್ಯಾನ್ಸ್ ಕಾಲ್ ಮಾಡಿದ್ರು ನಮಗೆ. ಅವರು ಕಟೌಟ್ ಮಾಡಬೇಕು, ಮತ್ತೆ ಹಾಲಾಭಿಷೇಕ ಮಾಡಬೇಕು, ಊಟಗಳು ಅದು ತರಿಸಬೇಕು.